ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಪಾಯಸ, ಜೆಲ್ಲಿ ಮಿಕ್ಸ್ ಪಾಯಸ, ಚಿಲ್ಡ್ರನ್ ಸ್ಪೆಷಲ್ ಡಿಶ್, ಮಕ್ಕಳಿಗೆ ಇಷ್ಟ ಬರುವಂತಹ ಪಾಯಸ ಇದು. ಈ ಪಾಯಸದಲ್ಲಿ ಎಲ್ಲ ತರಹದ ಪಾಯಸದಲ್ಲಿ ಹಾಕಿರುವ ಬೇರೆ ಬೇರೆ ವೆರೈಟೀಸ್, ಸ್ವೀಟ್ ಮಾಡುವಂತಹ ಸಾಮಗ್ರಿಗಳನ್ನು ಒಂದೇ ಪಾಯಸದಲ್ಲಿ ಹಾಕಿ ಮಿಕ್ಸ್ ಪಾಯಸ, ನಾನೇ ಮಾಡಿರುವಂಥ ಪಾಯಸ ಇದು. ಇದರ ಟೇಸ್ಟ್ ತುಂಬ ಚೆನ್ನಾಗಿದೆ ಮತ್ತು ಇದರ ಟೇಸ್ಟ್ ಪಾರುದ ಮಿಕ್ಸ್ನ ಹಾಗೆ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ. ಇದು ಚಿಲ್ಡ್ರನ್ ಸ್ಪೆಷಲ್ ಪಾಯಸ ಎಂದು ಹೇಳಬಹುದು. ಬನ್ನಿ ಇದನ್ನು ಹೇಗೆ ಮಾಡೋದನ್ನೋದು ನೋಡೋಣ. ನಾನು ಬಾದಾಮಿ ಮತ್ತು ಪಿಸ್ತಾ 2 ಗಂಟೆ ಮುಂಚೆ ನಾನು ನೆನೆಯಕ್ಕಿಟ್ಟಿದ್ದೆ. ಮತ್ತು ಇದು ಚಿರಂಜಿ, ನಿಮಗೆ ಎಷ್ಟು ಬೇಕಾದರೂ ತೊಗೊಳ್ಬೋದು. ಇದಕ್ಕೇನು ಅಳತೆ ಏನು ಬೇಕಾಗಿರೋದಿಲ್ಲ. ಇದೊಂದು 1/4 kg ಅಷ್ಟು ನಾನು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಸಬ್ಬಕ್ಕಿಯನ್ನು 1 ಕಪ್ ತೊಗೊಂಡು ನೀರಲ್ಲಿ ನೆನೆಯಕ್ಕಿಟ್ಟಿದ್ದೆ. 1 ಕಪ್ಪಷ್ಟು ನಾನು ಪಾಸ್ತಾ ತೊಗೊಂಡಿದ್ದೀನಿ. ನಾನು ಬಿಸಿ ಆಗಲಿಕ್ಕೆ ನೀರಿಟ್ಟಿದ್ದೆ. ಸ್ವಲ್ಪ ನೀರು ಬಿಸಿ ಆದಮೇಲೆ ನಾನು ಈ ಮಿಲ್ಕ್ ಪೌಡ್ರ್ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೀವು 1 ಕಪ್ಪಷ್ಟು ಸಕ್ಕರೆ ತೊಗೊಳ್ಬೇಕು. ನಾನು ಸಕ್ಕರೆ ಏನು ತೋರಿಸಿಲ್ಲ, ಅದೇನು ನಾವು ಸ್ವೀಟಲ್ಲಿ ಹಾಕೋದು ಎಷ್ಟು ಬೇಕು ನಿಮಗೆ ಅಳತೆ ಪ್ರಕಾರ ನೀವು ಸಕ್ಕರೆನ ತೊಗೊಳ್ರಿ. ಈ ಥರದ್ದು ನೋಡಿ, ಸ್ವಲ್ಪ ಬಿಸಿ ಆದಮೇಲೆ ನಾವು ಮಿಲ್ಕ್ ಪೌಡರ್ ಹಾಕಿದರೆ ಗಂಟಾಗೋದಿಲ್ಲ ಅಂತ ನಾನು ತೋರಿಸ್ತಾ ಇರೋದು. ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಇದು ಕುದಿಯೋವರೆಗೂ ನಾನು ಬೇರೆ ಸ್ಟವ್ ಮೇಲೆ ಈ ಥರ ನೀರಿಟ್ಟಿದ್ದೆ. ಆ ನೀರು ಸ್ವಲ್ಪ ಕುದಿ ಬಂದ ತಕ್ಷಣ ನಾನು ಈ ಪಾಸ್ತಾ ಹಾಕಿ ಸ್ವಲ್ಪ ಕುದಿಸ್ಕೊಳ್ತೀನಿ. 80% ಅಷ್ಟು ನಾವು ಕುದಿಸ್ಕೊಳ್ಬೇಕಿದು. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇದ್ರ ನೀರೆಲ್ಲ ನಾನು ಒಂದು ಜಾಲ್ಡಿ ಎಲ್ಲ ಹಾಕಿ ತೆಗೆದು ಈ ಪಾಸ್ತಾ ಎಲ್ಲ ನಾನು ಈ ಹಾಲಲ್ಲಿ ಹಾಕ್ತಾ ಇದ್ದೀನಿ. ಈ ಹಾಲು ಕುದೀತಾ ಇತ್ತು. ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಸಬ್ಬಕ್ಕಿನೂ ಹಾಕ್ಕೊಳ್ಬೇಕು. ನಾನು 1-2 ಗಂಟೆ ಮುಂಚೆ ಎಲ್ಲ ಇದು ನೆನೆಯಕ್ಕಿಟ್ಟಿದ್ದೆ. ಸ್ವಲ್ಪ ನಾನು ಇದರಲ್ಲಿ ಕಲರ್ ಚೇಂಜ್ ಆಗಲಿಕ್ಕೆ ಸ್ವಲ್ಪ ನಾನು ಈ ಕಲರ್ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1-2 ನಿಮಿಷ ಚೆನ್ನಾಗಿ ಇದನ್ನು ಎಲ್ಲ ಕುದಿಸ್ಕೊಂಡು ನಂತರ 1-2 ನಿಮಿಷದಲ್ಲಿ ನಾವು ಸ್ಟವ್ ಆಫ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಾವು ಒಂದು ಹಾಲು ಸಾವಿಗೆಯನ್ನು 1 ರೋಲ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನೀವಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ನಾನು ಮನೆಯಲ್ಲಿ ಎಲ್ಲ ಸ್ವಲ್ಪ ಏನೇನಿತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಇದು ಪಾಯಸ ಮಾಡ್ತಾ ಇರೋದು. ನೋಡಿ, 1 ರೋಲ್ ಆದರೆ ಸಾಕಾಗುತ್ತೆ. ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. 5 ನಿಮಿಷಕ್ಕಿಂತ ಮುಂಚೆನೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಬಿಡಬೇಕು. ಇದಕ್ಕೆ ನಾವು ಚೆನ್ನಾಗಿ ತಣ್ಣಗಾಗಲಿಕ್ಕೆ ನಾನು ಬಿಡ್ತೀನಿ 5 ನಿಮಿಷವರೆಗೂ. ಇದು ಸ್ಟವ್ ಆಫ್ ಮಾಡಿದ್ದೀನಿ. ನಾನು ತಣ್ಣಗಾಗಲಿಕ್ಕೆ 1 ಗಂಟೆ ಅಷ್ಟು ಬಿಡ್ತೀನಿ. ಅಷ್ಟರವರೆಗೂ ನಾನು ಈ ಥರ ಯಾವುದಾದ್ರೂ ಜಲ್ಲಿ ತೊಗೊಳ್ಬಹುದು. ಜಲ್ಲಿನ ತಗೊಂಡು ನಮಗೆ ಇದರಲ್ಲಿ ಇನ್ಸ್ಟ್ರಕ್ಷನ್ ಹೇಗಿದೆ ಹಾಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತೇನು ಇದರಲ್ಲಿ ಜಾಸ್ತಿ ಏನು ಎಫರ್ಟ್ ಏನು ಇರೋದಿಲ್ಲ. ನಾವು ಸ್ವಲ್ಪ ತಣ್ಣಗೆ ಇರೋ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದರಲ್ಲಿ ಇರೋದೆಲ್ಲ 2 ಪ್ಯಾಕೆಟ್ಗಳು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಈ ಥರ ಕುದೀತಾ ಇದೆ. ಇದನ್ನು ನಾನು ಒಂದು ಪ್ಲೇಟ್ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸೋರಿಸ್ಕೊಂಡು ಇದರಲ್ಲಿ ಇದೆಲ್ಲ ಜೆಲ್ಲಿಯನ್ನು ಹಾಕ್ತೀನಿ. ಸ್ವಲ್ಪ ತಣ್ಣಗಾಗಿದೆ. ಇನ್ನು ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ನಾನು ಸ್ವಲ್ಪ ಮೀಡಿಯಂ ತಣ್ಣಗಾದ್ಮೇಲೆ ಇದರಲ್ಲಿ ಹಾಕ್ತಾ ಇರೋದು. ಈ ಥರ ಹಾಕಿ 1 ಗಂಟೆ ಬಿಡಬೇಕು. 1 ಗಂಟೆ ನಂತರ ಚೆನ್ನಾಗಿ ಇದು ಆಗಿಬಿಟ್ಟಿರುತ್ತೆ. ನೋಡಿ, ನಾನು ಅದು ರಿಕಾರ್ಡ್ ಆಗ್ತಾ ಇದೆ ಅಂತ ನಾನೆಲ್ಲ ಚಾಕುವಿಂದ ಕಟ್ ಮಾಡಿದ್ದೀನಿ. ಈ ಥರ ಅದು ರಿಕಾರ್ಡ್ ಆಗಿಲ್ಲ. ನೀವು ಯಾವುದಾದ್ರೂ ಶೇಪಲ್ಲಿ ಕಟ್ ಮಾಡ್ಕೊಳ್ಬಹುದು ಗಟ್ಟಿ ಆದಮೇಲೆ.
ನೋಡಿ ಇದನ್ನೆಲ್ಲ ನಾನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಎಲ್ಲ ರೆಡಿ ಇದೆ ಸ್ವೀಟ್, ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲಕ್ಕಿಂತ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವೀಗ ಸರ್ವ್ ಮಾಡ್ತೀರಾ ಅನ್ನೋಷ್ಟರಲ್ಲಿ ನೀವು ಇದನ್ನು ಹಾಕ್ಕೊಳ್ಳಿ. ಜೋರಾಗಿ ನಾವು ಸ್ವಲ್ಪ ಕೈ ಇದರಲ್ಲಿ ಮೇಲೆ ಕೆಳಗೆ ಮಾಡಿದರೆ ಇದೆಲ್ಲ ಒಡ್ಕೊಂಡು ಹೋಗುತ್ತೆ. ನೋಡಿ ಇದು ಸ್ವೀಟ್ ಎಲ್ಲ ರೆಡಿ ಆಗಿದೆ. ನಾನು ಒಂದು ಬೌಲಲ್ಲಿ ಇದನ್ನೆಲ್ಲ ತೆಗೆದುಕೊಂಡು ನಾವು ಗಾರ್ನಿಷಿಗಾಗಿ ನಾನು ಒಂದು 2 ಗಂಟೆ ಮುಂಚೆ ಬಾದಾಮಿ ಪಿಸ್ತಾ ಎಲ್ಲ ನಾನು ಇಟ್ಟಿದ್ದೆ. ಅದನ್ನು ನಾನು ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೇಕು. ಬನ್ನಿ ನಾನು ಅದನ್ನು ತೋರಿಸ್ತೀನಿ, ಹೇಗೆ ನೀವು ಕಟ್ ಮಾಡಿಕೊಂಡು ಸ್ಲೈಸ್ ಆಗಿ ಇದ್ರ ಮೇಲೆ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಒಂದ್ಸಲಿ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಬರುತ್ತೆ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿ. ನೋಡಿ ಈ ಥರ ಎಲ್ಲ ನಾನು ಪಿಸ್ತಾದಲ್ಲಿರೋ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸೈಡಲ್ಲಿ ಇಟ್ಕೊಳ್ತಾ ಬರ್ತೀನಿ. ಮತ್ತು ಬಾದಾಮಿ ಸಿಪ್ಪೆ ಎಲ್ಲ ತೆಗೆದುಕೊಳ್ಬೇಕು. ನೀವು ಈ ಬಾದಾಮಿ ಪಿಸ್ತಾ ನಾವು ನೆನೆಯೋಕೆ ಇಟ್ಟಿಲ್ಲ, ಲೇಟ್ ಆಗಿಬಿಟ್ಟಿದೆ ಅಂದ್ರೂ ನೀವು ಬಿಸಿನೀರಲ್ಲಿ ನೆನೆ ಇಡಬೇಕು ಬಾದಾಮಿ ಮತ್ತು ಪಿಸ್ತಾ. ಅದು ಒಂದು ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆ ಮುಂಚೆ ಆದರೆ ಅದು ಸಾಕಾಗುತ್ತೆ. ಚೆನ್ನಾಗಿ ಅದು ಸ್ಮೂತ್ ಆಗುತ್ತೆ. ಈ ಥರ ನಾವು ಸ್ಲೈಸಾಗಿ ಕಟ್ ಮಾಡ್ಕೊಳ್ಬಹುದು. ಈ ಥರ ಸಣ್ಣಗೆ ಸ್ಲೈಸ್ ಮಾಡಿಕೊಂಡ್ರೆ ಸಾಕು. ನೀವು ಒಗ್ಗರಣೆ ಹಾಕಿದ್ರು, ಇದರಲ್ಲಿ ನಾವು ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ರು ನಡೆಯುತ್ತೆ. ಇಲ್ಲಾಂದರೆ ನೀವು ಹಾಗಾಗಿ ಹಾಕಿ, ಟೇಸ್ಟ್ ಅದು ಬೇರೆ ಬರುತ್ತೆ, ಇದು ಬೇರೆ ಬರುತ್ತೆ. ನೀವು ಈ ಪಾಯಸ ಎಲ್ಲ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಇದು ನಮಗೆ ಪಾಲುದ ಮಿಕ್ಸ್ ಇರುತ್ತಲ್ಲ ಆ ಟೇಸ್ಟ್ ಬರುತ್ತೆ. ನೋಡಿ ನಾನು ಇದರಲ್ಲೇ ಫ್ರೈ ಮಾಡಿಕೊಂಡು ಈ ಥರ ಸ್ವಲ್ಪ ಸೈಡಲ್ಲೇ ಹಾಕ್ಕೊಳ್ತೀನಿ. ಈ ಥರ ಸೈಡಲ್ಲಿ ತೆಗೆದುಕೊಂಡು ನಾನು ಚಿರಂಜಿನೂ ಹಾಕ್ಕೊಳ್ತೀನಿ. ನೀವು ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕ್ಕೊಳ್ಬೋದು. ನೋಡಿರಿ, ಇಷ್ಟ ಆದರೆ ಸಾಕಾಗುತ್ತೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.